ಮದ್ಯಪ್ರಿಯರಿಗೆ ಶಾಕ್ ಮೇಲೆ ಶಾಕ್. 3 ಪ್ರಮುಖ ಬ್ರಾಂಡ್ಗಳ ಮದ್ಯದ ದರದಲ್ಲಿ ಏರಿಕೆ ಆಗಿದೆ. ಕ್ವಾರ್ಟರ್ಗೆ 20 ರಿಂದ 30 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇವತ್ತಿನಿಂದ 3 ಬ್ರಾಂಡ್ಗಳ ಮದ್ಯ ಮತ್ತಷ್ಟು ದುಬಾರಿಯಾಗುತ್ತೆ. ಮದ್ಯಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಇದು. ಮೊನ್ನೆ ತಾನೇ ಮದ್ಯಪ್ರಿಯರೆಲ್ಲ ಪ್ರತಿಭಟನೆಯನ್ನ ನಡೆಸಿದ್ರು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ. ಅದಾದ ನಂತರ ಸಿಟ್ಟು ಅನ್ಸುತ್ತೆ, ಮೇ ಬಿ ಮದ್ಯಪ್ರಿಯರು ನಮ್ಮ ವಿರುದ್ಧನೇ ನೀವು ಪ್ರತಿಭಟನೆ ಮಾಡ್ತೀರಾ ಅಂತ ಹೇಳಿ ಮತ್ತೆ ಈಗ 20 ರಿಂದ 30 ರೂಪಾಯಿ ಹೆಚ್ಚಳ ಮಾಡಿದೆ. ಇವತ್ತಿನಿಂದ 3 ಬ್ರಾಂಡ್ಗಳ ಮಧ್ಯೆ ಮತ್ತಷ್ಟು ದುಬಾರಿ ಆಗುತ್ತೆ. ಮದ್ಯ ತಯಾರಿಕಾ ಕಂಪನಿಗಳಿಂದ ದರ ಹೆಚ್ಚಳ ಮಾಡಲಾಗಿದೆ. 17% ದರ ಹೆಚ್ಚಳ ಬೆನ್ನಲ್ಲೇ ಮತ್ತೆ ದರ ಏರಿಕೆಯ ಬಿಸಿ ಇದು ಮದ್ಯಪ್ರಿಯರಿಗೆ. 3 ಬ್ರಾಂಡ್ಗಳ ದರ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. 90 ರೂಪಾಯಿ ಇದ್ದ ಕ್ವಾರ್ಟರ್ ಈಗ 111 ರೂಪಾಯಿ ಏರಿಕೆಯಾಗಿದೆ. 110 ರೂಪಾಯಿ ಇದ್ದಂಥ ಕ್ವಾರ್ಟರ್ ಈಗ 145 ರೂಪಾಯಿ ಆಗಿದೆ. ಅಬಕಾರಿ ಇಲಾಖೆ ಕಂಪನಿಗಳ ವಿರುದ್ಧ ಮದ್ಯಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ಯಪ್ರಿಯರು ಮೊನ್ನೆ ತಾನೇ ನಾವು ಗಮನಿಸಿದ್ವಿ, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಯಾಕೆ ಪದೇ ಪದೇ ಏರಿಕೆಯನ್ನ ಮಾಡ್ತಾ ಇದ್ದೀರಿ, ದರ ಏರಿಕೆಯನ್ನ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಮದ್ಯ ತಯಾರಿಕಾ ಕಂಪನಿಗಳು ದರ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದಾವೆ. 3 ಪ್ರಮುಖ ಬ್ರಾಂಡ್ಗಳ ಮದ್ಯದ ದರದಲ್ಲಿ ಏರಿಕೆಯಾಗಿರೋದು. ಕ್ವಾರ್ಟರ್ಗೆ 20 ರಿಂದ 30 ರೂಪಾಯಿ ಹೆಚ್ಚಳ ಆಗಿದೆ. ಇವತ್ತಿನಿಂದ 3 ಬ್ರಾಂಡ್ಗಳ ಮದ್ಯ ಮತ್ತಷ್ಟು ದುಬಾರಿ ಆಗುತ್ತೆ. ಮದ್ಯ ತಯಾರಿಕಾ ಕಂಪನಿಗಳು ಈ ದರ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿರೋದು. 17% ದರ ಹೆಚ್ಚಳ ಬೆನ್ನಲ್ಲೇ ಮತ್ತೆ ದರ ಏರಿಕೆಯಾಗಿದೆ. 3 ಬ್ರಾಂಡ್ಗಳ ದರ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈಗ 17% ದರ ಹೆಚ್ಚಳ ಆಗಿರೋದು. ಅದಾದ ನಂತರ ಮತ್ತೆ ಈಗ ದರ ಏರಿಕೆ ಮಾಡಲಾಗಿದೆ. 90 ರೂಪಾಯಿ ಇದ್ದಂಥ ಕ್ವಾರ್ಟರ್ ಈಗ 111 ರೂಪಾಯಿ, 110 ರೂಪಾಯಿ ಇದ್ದಂಥ ಕ್ವಾರ್ಟರ್ ಈಗ 145 ರೂಪಾಯಿಗೆ ಸಿಗುತ್ತೆ ಇನ್ನು ಮುಂದೆ. ನೋಡಿ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ ಅಂತ ಹೇಳಿ. ಇದು ನಿಜಕ್ಕೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.